ಲೋಕಸಭೆ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ ಈಗಾಗಲೇ ಬಿಡುಗಡೆ ಮಾಡಿರುವ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ರಾಜ್ಯದ ಯಾವ ಸಚಿವರ ಹೆಸರೂ ಇಲ್ಲ. ಎರಡನೇ ಪಟ್ಟಿಯಲ್ಲೂ ಇರುವ ಸಾಧ್ಯತೆ ಇಲ್ಲ. ಇದಕ್ಕೆ ಕಾರಣಗಳು ಹಲವಾರಿವೆ. ಇದನ್ನು ಹೇಳೋಕ್ಕೂ ಮುನ್ನ ಯಾವ ಸಚಿವರನ್ನ ಕಣಕ್ಕೆ ಇಳಿಸಲು ಕಾಂಗ್ರೆಸ್ ಚಿಂತಿಸಿತ್ತು ಅನ್ನೋದು ಮುಖ್ಯ. ಕೆಎಚ್ ಮುನಿಯಪ್ಪ ಕೋಲಾರ, ಡಾಕ್ಟರ್ ಎಚ್ ಮಹದೇವಪ್ಪ ಚಾಮರಾಜನಗರ, ಸತೀಶ್ ಜಾರಕಿಹೊಳಿ ಬೆಳಗಾವಿ, ನಾಗೇಂದ್ರ ಬಳ್ಳಾರಿ, ಚೆಲುವರಾಯಸ್ವಾಮಿ ಮಂಡ್ಯ, ಈಶ್ವರ ಖಂಡ್ರೆ ಬೀದರ್, ದಿನೇಶ್ ಗುಂಡೂರಾವ್ ಬೆಂಗಳೂರು ದಕ್ಷಿಣ, ಕೃಷ್ಣ ಭೈರೇಗೌಡ ಬೆಂಗಳೂರು ಉತ್ತರ, ಕೆಎನ್ ರಾಜಣ್ಣ ತುಮಕೂರು, ಶಿವಾನಂದ ಪಾಟೀಲ್ ಬಾಗಲಕೋಟೆ, ಸಂತೋಷ್ ಲಾಡ್ ಧಾರವಾಡ. ಈ ಎಲ್ಲ 11 ಸಚಿವರು ಈ ಬಾರಿ ಲೋಕಸಭೆ ಚುನಾವಣೆಗೆ ನಿಲ್ಲಬೇಕು ಎನ್ನುವುದು ಕಾಂಗ್ರೆಸ್ ಹೈಕಮಾಂಡ್ ನಿರೀಕ್ಷೆಯಾಗಿತ್ತು. ಈ ವಿಷಯವನ್ನು ಎಲ್ಲ ಸಚಿವರಿಗೂ 3-4 ತಿಂಗಳ ಹಿಂದೆಯೇ ತಿಳಿಸಲಾಗಿತ್ತು. ಆದರೆ ಕಾಂಗ್ರೆಸ್ ವರಿಷ್ಠರ ಈ ತಂತ್ರ ಈಗ ಬಹುತೇಕ ಕೈಕೊಡುತ್ತಿದೆ. ಯಾಕಂದ್ರೆ ಇವರೆಲ್ಲರೂ ಸ್ಪರ್ಧಿಸಲು ಹಿಂದೇಟು ಹಾಕಿದ್ದಾರೆ. ಇದಕ್ಕೆ ಕಾರಣವೇನು? ಸೋಲಿನ ಭಯವಾ ಅಥವಾ ಅಸ್ತಿತ್ವದ ಭಯವಾ? ಮೋದಿ ಅಲೆಗೆ ಸಚಿವರು ಅಂಜಿದರಾ? ಬಹುತೇಕ ಸಚಿವರಿಗೆ ಕಾಡುತ್ತಿರುವ ಬಹುಮುಖ್ಯ ಭಯ ಅಂದರೆ ಮೋದಿಯ ಭಯ. ಈ ಬಾರಿಯೂ ಮೋದಿ ಅಜೆಂಡಾದ ಮೇಲೆಯೇ ಬಿಜೆಪಿ ಅಖಾಡಕ್ಕೆ ಇಳಿಯುತ್ತದೆ. ಹೆಚ್ಚುತ್ತಿರುವ ಮೋದಿ ವರ್ಚಸ್ಸು ಎಲ್ಲರ ಭಯಕ್ಕೆ ಕಾರಣವಾಗುತ್ತಿದೆ. ವಿಧಾನಸಭೆ ವ್ಯಾಪ್ತಿ ಮೀರಿದ ವರ್ಚಸ್ಸು ಇಲ್ವಾ? ಬಾಗಲಕೋಟೆ ಕ್ಷೇತ್ರದಿಂದ ಸ್ಪರ್ಧಿಸಲು ಹೇಳಿದ್ದ ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಪಾಟೀಲ್ಗೆ ಈ ಭಯ ಕಾಡುತ್ತಿರಬಹುದು. ಅವರಲ್ಲದೆ ಬಹುತೇಕ ಸಚಿವರಿಗೆ ತಾವು ಪ್ರತಿನಿಧಿಸುತ್ತಿರುವ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಮೀರಿ ಇನ್ನುಳಿದ ವಿಧಾನಸಭಾ ಕ್ಷೇತ್ರಗಳಲ್ಲಿ ವರ್ಚಸ್ಸು ಇಲ್ಲದ ಭಯ ಈ ಆತಂಕಕ್ಕೆ ಕಾರಣವಾಗಿರಬಹುದು. ಸ್ಥಳೀಯ ಗುಂಪುಗಾರಿಕೆಗೆ ಹೆದರಿದ್ರ? ಕೋಲಾರ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಸೂಚಿಸುತ್ತಿರುವ ಕೆಎಚ್ ಮುನಿಯಪ್ಪ ಅವರಿಗೆ ತಾವು ಸ್ಪರ್ಧೆ ಮಾಡಬೇಕಾದ ಲೋಕಸಭಾ ಕ್ಷೇತ್ರದಲ್ಲಿನ ತಮ್ಮದೇ ಪಕ್ಷದ ನಾಯಕರ ಹಾಗೂ ಕಾರ್ಯಕರ್ತರ ಗುಂಪುಗಾರಿಕೆಯ ಭಯ ಕಾಡುತ್ತಿರಬಹುದು. ಹಲವು ಸಚಿವರಿಗೂ ಹಾಗೂ ಶಾಸಕರಿಗೂ ಈ ಭಯ ಇದ್ದೇ ಇದೆ. ತಮ್ಮ ಬದಲಿಗೆ ಕುಟುಂಬದ ಕುಡಿಗಳನ್ನು ಪರಿಚಯಿಸುವ ಆಸೆ ಕಾರಣನಾ? ತಮಗೆ ಸಿಕ್ಕ ಈ ಅವಕಾಶದ ಮೂಲಕ ಮಕ್ಕಳು ಹಾಗೂ ಸಂಬಂಧಿಕರಿಗೆ ಅವಕಾಶ ಕೊಡಿಸಿ ತಮ್ಮ ಕೊಂಡಿಯನ್ನ ರಾಜಕೀಯದಲ್ಲಿ ಉಳಿಸುವ ಪ್ರಯತ್ನ. ಬೆಳಗಾವಿಯಿಂದ ಸ್ಪರ್ಧಿಸಲು ಸೂಚಿಸಿರುವ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿಯನ್ನು ಕಣಕ್ಕೆ ಇಳಿಸುವ ಪ್ರಯತ್ನ ನಡೆಸುತ್ತಿರುವುದು, ಮಹಾದೇವಪ್ಪನವರು ತಮ್ಮ ಮಗನ ವಕಾಲತ್ತು ವಹಿಸುತ್ತಿರುವುದು ಇದಕ್ಕೆ ಸಾಕ್ಷಿ. ಗೆದ್ದರೂ ಪ್ರಯೋಜನವಿಲ್ಲ ಎಂಬ ಮನಸ್ಥಿತಿ ಕಾರಣನಾ? ಒಂದು ವೇಳೆ ಗೆದ್ದರೂ ದೆಹಲಿಗೆ ಹೋಗಿ ಮಾಡೋದೇನಿದೆ? ಇಲ್ಲಾದ್ರೆ ಸಚಿವ ಸ್ಥಾನವಾದರೂ ಇದೆ, ಕ್ಷೇತ್ರದ ಮೇಲಿನ ಹಿಡಿತವೂ ಇರುತ್ತದೆ. ಇವೆಲ್ಲ ಬಿಟ್ಟು ದೆಹಲಿಗೆ ಹೋದರೆ ಕೇವಲ ಸಂಸದರಾಗಿರಬೇಕು. ಅದು ಬಹುತೇಕ ವಿಪಕ್ಷದ ಸಾಲಿನಲ್ಲೇ ಕೂರಬೇಕಾಗಬಹುದು. ಅಂದ್ಮೇಲೆ ಯಾವ ಲಾಭಕ್ಕಾಗಿ ಕೈಯಲ್ಲಿರುವ ಅಧಿಕಾರ ಬಿಡಬೇಕು? ಕ್ಷೇತ್ರದ ಮೇಲಿನ ಹಿಡಿತ ಯಾಕೆ ಕಳೆದುಕೊಳ್ಳಬೇಕು? ಬಹುತೇಕ ಸಚಿವರಿಗೆ ಈ ಭಯ ಕಾಡ್ತಾ ಇದೆ. ಆದರೂ ಹೇಗಾದ್ರೂ ಮಾಡಿ ಸಚಿವ ಕೆಎಚ್ ಮುನಿಯಪ್ಪರವರನ್ನ ಕೋಲಾರದಿಂದ ಹಾಗೂ ಡಾಕ್ಟರ್ ಎಚ್ ಮಹದೇವಪ್ಪರನ್ನು ಚಾಮರಾಜನಗರದಿಂದ ಸ್ಪರ್ಧೆಗೆ ಇಳಿಸಲೇಬೇಕೆಂದು ಹೈಕಮಾಂಡ್ ಶತಾಯಗತಾಯ ಪ್ರಯತ್ನ ಮಾಡುತ್ತಿದ್ದಂತಿದೆ. ತಪ್ಪಿಸಿಕೊಳ್ಳಲು ಇಬ್ಬರು ಅಷ್ಟೇ ಶತಾಯಗತಾಯ ಪ್ರಯತ್ನ ನಡೆಸಿದ್ದಾರೆ. ಸತತ 7 ಬಾರಿ ಸಂಸದರಾಗಿದ್ದ ಮುನಿಯಪ್ಪ ತಮ್ಮ ಬದಲು ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡಿಸುವ ಪ್ರಯತ್ನ ನಡೆಸಿದ್ದಾರೆ. ಚಿಕ್ಕಪೆದ್ದಣ್ಣ ಸ್ಪರ್ಧಿಸಬೇಕೆಂದ್ರೆ ಕೋಲಾರದಲ್ಲಿನ 2 ಬಣಗಳು ಅಂದ್ರೆ ಮುನಿಯಪ್ಪ ಬಣ ಹಾಗೂ ರಮೇಶ್ ಕುಮಾರ್ ಬಣ ಒಂದಾಗಬೇಕು. ಈ ಪ್ರಯತ್ನವನ್ನು ರಾಜ್ಯ ನಾಯಕತ್ವವೇ ನಡೆಸಬೇಕು. ಇದರ ಮಧ್ಯೆ ಡಾಕ್ಟರ್ ಮುದ್ದು ಗಂಗಾಧರ್ ಹೆಸರು ಚಾಲ್ತಿಗೆ ಬಂದಿದೆ. ಆದ್ರೆ ನಾಯಕರಿಗೆ ಮಾತ್ರ ಮುನಿಯಪ್ಪ ಸ್ಪರ್ಧೆಯೇ ಅವಶ್ಯ. ಚಾಮರಾಜನಗರದಲ್ಲಿ ಕೂಡ ಗೊಂದಲ ಮುಂದುವರೆದಿದೆ. ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಮಹದೇವಪ್ಪ ಅವರಿಗೆ ಚಾಮರಾಜನಗರ ಕ್ಷೇತ್ರದಿಂದ ತಮ್ಮ ಪುತ್ರ ಸುನಿಲ್ ಬೋಸ್ರನ್ನ ಕಣಕ್ಕೆ ಇಳಿಸುವ ಮನಸ್ಸು ಇದೆ. ಆದ್ರೆ ರಾಜ್ಯ ನಾಯಕತ್ವ ಬೋಸ್ಗೆ ಟಿಕೆಟ್ ನೀಡಲು ಒಪ್ಪುತ್ತಿಲ್ಲ. ಕೈ ನಾಯಕತ್ವಕ್ಕೆ ಮಹದೇವಪ್ಪರವರ ಸ್ಪರ್ಧೆ ಮಾತ್ರ ಬೇಕಿದೆ. ಇದು ಮಹದೇವಪ್ಪಗೆ ರುಚಿಸುತ್ತಿಲ್ಲ. ಇದರ ಮಧ್ಯೆ ಮಹದೇವಪ್ಪಗೆ ಮನಸ್ಸಿಲ್ಲದಿದ್ರೂ ಕೂಡ ಕಣಕ್ಕೆ ಇಳಿಯುವಂತೆ ರಾಜ್ಯ ನಾಯಕತ್ವ ಒತ್ತಡ ಹಾಕುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹೈಕಮಾಂಡ್ ಮಾತು ಧಿಕ್ಕರಿಸಿ ಚುನಾವಣೆಗೆ ಸ್ಪರ್ಧಿಸಲು ಹಿಂದೇಟು ಹಾಕುತ್ತಿರುವ ಎಲ್ಲರೂ ಮೋದಿಯ ಅಲೆಗೆ ಬೆಚ್ಚಿಬಿದ್ದಿದ್ದಾರೆ ಅನ್ನುವುದೇ ಅಂತಿಮ ಸತ್ಯ. ಜೊತೆಗೆ ಇದು ಮುಂದಿನ ಸಂಸತ್ತಿನಲ್ಲಿ ಕಾಂಗ್ರೆಸ್ಸಿನ ಸ್ಥಿತಿ ಹೇಗಿರಬಹುದು ಅನ್ನುವುದರ ಸೂಚನೆಯೂ ಹೌದು. ತಮ್ಮ ಕುದುರೆ ಗೆಲ್ಲುತ್ತೆ ಅನ್ನುವ ನಂಬಿಕೆ ಇದ್ದಿದ್ರೆ ಬಾಜಿ ಕಟ್ಟಲು ಯಾರಾದ್ರೂ ಈ ಪಾರ್ಟಿ ಹಿಂಜರಿಯುತ್ತಿದ್ರೆ